ಎಲ್ಲರಿಗೂ ಜೈ ಭೀಮ್. ಏನಿವತ್ತು ಕೋಲಾರ ಜಿಲ್ಲೆ ಕೋಲಾರ ತಾಲೂಕು ವೇಮಗಲ್ಲು ಹೋಬಳಿ ಹುಲ್ಲಂಕಲ್ಲು ಗ್ರಾಮದಲ್ಲಿ ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಹುಲ್ಲಂಕಲ್ಲು ಗ್ರಾಮದಲ್ಲಿ ಬಾಬಾ ಸಾಹೇಬ್ರ ಮೂರ್ತಿಯನ್ನ ಅನಾವರಣ ಮಾಡಕ್ಕೆ ಅಲ್ಲಿನ ಜಿಲ್ಲಾಡಳಿತ ಈಗಾಗಲೇ ಸ್ಥಳಾವಕಾಶನ ಮಂಜೂರು ಮಾಡಿಕೊಟ್ಟಿದೆ. ಅಲ್ಲಿರ್ತಕ್ಕಂಥ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಬಾಬಾ ಸಾಹೇಬ್ರ ಪುತ್ಥಳಿಯನ್ನ ನಿರ್ಮಾಣ ಮಾಡದೆ ಹಾಗೆ ತಡೆ ಇರತಕ್ಕಂಥ ಪ್ರಕ್ರಿಯೆಗಳು ಈಗಾಗಲೇ ಎಲ್ಲರೂ ಗಮನಕ್ಕೆ ಬಂದಿರತಕ್ಕಂಥದ್ದು. ಈ ಒಂದು ಪ್ರಕ್ರಿಯೆ ಖಂಡನೀಯವಾಗಿದೆ. ಈ ಒಂದು ಕೋಲಾರ ಜಿಲ್ಲಾಡಳಿತ ಆಡಳಿತಾತ್ಮಕವಾಗಿ ನಿರ್ಲಕ್ಷ್ಯನ ತೋರಿಸತಕ್ಕಂಥದ್ದನ್ನ ಭೀಮ್ ಆರ್ಮಿ ಭಾರತ ಏಕತಾ ಮಿಷನ್ ಸಂಘಟನಾ ವತಿಯಿಂದ ನಾವು ಸಂಪೂರ್ಣವಾಗಿ ಖಂಡಿಸ್ತಾ ಇದ್ದೀವಿ. ಈಗಾಗಲೇ ಸಾಕಷ್ಟು ವಿವಿಧ ಸಂಘಟನೆಗಳು ಈ ಒಂದು ಬಾಬಾ ಸಾಹೇಬರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಧೋರಣೆಯನ್ನ ಖಂಡಿಸಿದ್ದಾವೆ. ಸ್ನೇಹಿತರಾಗಿರ್ತಕ್ಕಂಥ ಶ್ರೀಕಾಂತ್ ರಾವಣ್ ಕೋಲಾರ್ ಅವರು ಈಗಾಗಲೇ ಈ ಒಂದು ವಿಚಾರವನ್ನು ಎತ್ಕೊಂಡು ತುಂಬಾ ದೊಡ್ಡ ಮಟ್ಟದ ಹೋರಾಟವನ್ನು ಆಯೋಜನೆ ಮಾಡಿದ್ದಾರೆ. ಶ್ರೀಕಾಂತ್ ರಾವಣ್ ಕೋಲಾರ್ ಅವರು ಭೀಮ್ ಸೇವಾ ಸಮಿತಿಯ ಅಧ್ಯಕ್ಷರು. ಅವ್ರ ಜೊತೆಗೆ ಭೀಮ್ ಆರ್ಮಿ ಭಾರತ ಏಕತಾ ಮಿಷನ್ ಸಂಸ್ಥಾಪಕರಾಗಿರ್ತಕ್ಕಂಥ ಚಂದ್ರಶೇಖರ ರಾವಣ್ ಅವರು, ವಿನಯರತ್ನ ಸಿಂಗ್ ಅವರು, ಮತ್ತೆ ಕರ್ನಾಟಕದ ಮತ್ತೊಬ್ಬ ನಾಯಕರಾಗಿರ್ತಕ್ಕಂಥ ಯಶ್ಪಾಲ್ ಬೋರೆ ಅವರ ಆದೇಶದ ಮೇರೆಗೆ ನಾವಿವತ್ತು ಭೀಮ ಸೇವಾ ಸಮಿತಿಗೆ ಸಂಪೂರ್ಣವಾಗಿ ಬೆಂಬಲ ಸೂಚಿಸ್ತಾ ಈ ನಾವು ಎತ್ತರಿಸ್ತಾ ಇದ್ದೇವೆ. ಅಲ್ಲಿನ ಆಡಳಿತಾತ್ಮಕ ಅನ್ಯಾಯವನ್ನು ನಾವು ಸಂಪೂರ್ಣವಾಗಿ ಖಂಡಿಸ್ತಾ ಮುಂದಿನ ದಿನಗಳಲ್ಲಿ ಏನಾದರೂ ಅಲ್ಲಿ ನಮಗೆ ನ್ಯಾಯ ಸಿಕ್ಕಿಲ್ಲ ಅನ್ನೋ ಒಂದು ಏನಾದರೂ ನ್ಯಾಯ ಸಿಗದೆ ಇರತಕ್ಕಂಥ ಪ್ರಕ್ರಿಯೆ ಕಂಡು ಬಂದಲ್ಲಿ ಭೀಮ್ ಆರ್ಮಿ ಭಾರತ ಏಕತಾ ಮಿಷನ್ ಸಂಘಟನೆ ಸಂಪೂರ್ಣವಾಗಿ ಶ್ರೀಕಾಂತ್ ರಾವಣ್ ಅವರ ಜೊತೆಗೆ ನಿಲ್ತದೆ ಅಂತ ಹೇಳ್ತಾ ನಮ್ಮ ಮಾತು ಮುಗಿಸ್ತಾ ಇದ್ದೀವಿ. ಜೈ ಭೀಮ್, ಜೈ ಭೀಮ್ ಆರ್ಮಿ. ಥ್ಯಾಂಕ್ ಯು.